ಚಲಿಸ್ತಾ ಇದ್ದಂತಹ ಕಾರಿನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ನಡೆದಿದೆ. ಏಕಾಏಕಿಯಾಗಿ ಹೊತ್ತಿ ಉರಿದಿದೆ ಚಲಿಸ್ತಾ ಇದ್ದಂತಹ ಕಾರು. ಚಲಿಸುತ್ತಿದ್ದ ಕಾರಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅತ್ತಿಬೆಲೆ ಸಮೀಪದ ಯಡವನಹಳ್ಳಿ ಬಳಿ ಘಟನೆ ನಡೆದಿರುವಂತಹದ್ದು. ಅದೃಷ್ಟವಶಾತ್ ಕಾರಿನಲ್ಲಿದ್ದವರು ಬಚಾವಾಗಿದ್ದಾರೆ, ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಏಕಾಏಕಿಯಾಗಿ ಯಾಕೆ ಬೆಂಕಿ ಹೊತ್ಕೊಳ್ತು ಅನ್ನೋದು ಈಗಿರುವಂತಹ ಪ್ರಶ್ನೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಅತ್ತಿಬೆಲೆಯಲ್ಲಾಗಿರುವಂತಹ ಘಟನೆ ಇದು. ಕಾರು ರನ್ನಿಂಗ್ ಅಲ್ಲಿತ್ತು, ಬಿಳಿ ಬಣ್ಣದ ಕಾರು. ಏಕಾಏಕಿಯಾಗಿ ಇಂಜಿನ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲೇ ಇಡೀ ಕಾರಿಗೇನೆ ಬೆಂಕಿ ಆವರಿಸ್ಕೊಳ್ಬಿಡುತ್ತೆ. ಒಳಗಿದ್ದವರು ಆತಂಕಕ್ಕೊಳಗಾಗ್ತಾರೆ, ಭೀತಿಯಲ್ಲಿರ್ತಾರೆ. ತತ್ಕ್ಷಣಕ್ಕೆ ಹೊರಬರುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಾರಿನ ಮುಂಭಾಗ ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಂಡಿತ್ತು. ಸಹಜವಾಗಿಯೇ ಈ ಘಟನೆ ಸ್ಥಳೀಯರಲ್ಲೂ ಕೂಡ ಆತಂಕ ಮನೆ ಮಾಡಿತ್ತು. ಚಲಿಸ್ತಾ ಇದ್ದಂತಹ ಕಾರ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಅತ್ತಿಬೆಲೆಯಲ್ಲಿ ನಡೆದಿರುವಂತಹದ್ದು. ಅದರ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಬರೀಶ್, ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಳ್ಳೋದ ಕಾರ್ನಲ್ಲಿ ಕಾರಣ ಏನು ಅಂತ ಹೇಳಿ? ಖಂಡಿತವಾಗ್ಲೂ ಬಂಸಂದ್ರದಿಂದ ಚೆನ್ನೈಗೆ ಹೊರಟಿದ್ದಂತಹ 3 ಜನ ಒಂದೇ ಕುಟುಂಬದವರು ಸಹ ಹೊರಟಿದ್ರು. ಆದ್ರೆ ಬೆಳಿಗ್ಗೆ ಆನೇಕಲ್ ತಾಲೂಕಿನ ಯಡವನಹಳ್ಳಿ ಬಳಿ, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಯಡವನಹಳ್ಳಿ ಬಳಿ ಈ ಒಂದು ಘಟನೆ ಆಗಿರುತ್ತೆ. ಅಂದ್ರೆ ಹೋಗ್ತಿದ್ದಾಗ ಇಂಜಿನ್ ಅಲ್ಲೇ ಮೊದಲಿಗೆ ಗಾಡಿಯಲ್ಲೇ ನಿಲ್ಲಿಸಿ ಕೆಳಗಡೆ ಹಿಡಿದಿದ್ದಾರೆ. ಹಾಗಾಗಿ ಯಾರಿಗೂ ಸಹ ಪ್ರಾಣಾಪಾಯ ಆಗಿಲ್ಲ. ಮತ್ತೊಂದು ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಹೊಸೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಅವಘಡ ನಡೆದಿರುವಂಥದ್ದು. ಬಿಳಿ ಬಣ್ಣದ ಕಾರಿನಲ್ಲಿ ಏಕಾಏಕಿಯಾಗಿ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಟೈರ್ಗೂ ಕೂಡ ಬೆಂಕಿ ವ್ಯಾಪಿಸಿರುವಂತಹದ್ದು. ಇಂಜಿನ್ನಲ್ಲಿ ಮೊದಲು ಬೆಂಕಿ ಕಾಣಿಸ್ಕೊಳ್ಳುತ್ತೆ, ಅದಾದ ಮೇಲೆ ಇಡೀ ಕಾರಿಗೆ ಆವರಿಸ್ಕೊಳ್ಳುತ್ತೆ. ಇದೇ ಕಾರ್ನಲ್ಲಿಯೇ 3 ಪ್ರಯಾಣ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಕಾರನ್ನು ಅಲ್ಲೇ ಬಿಟ್ಟು 3 ಹೊರಗಿಳಿದಿದ್ದಾರೆ. ಇದು ಸ್ಥಳೀಯರಲ್ಲೂ ಕೂಡ ಆತಂಕ ಕಾರಣವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಈ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಈ ರೀತಿಯ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಿದ್ದನ್ನು ನಾವು ನೋಡ್ತಾ ಇದ್ವಿ. ಬಟ್ ಈಗ ಈ ರೀತಿಯ ವೆಹಿಕಲ್ಗಳಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಯಾಮಾರಿದ್ರೂ ಕೂಡ ದೊಡ್ಡ ಅನಾಹುತ ಸಂಭವಿಸೋದಿತ್ತು.